ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಅದ್ದೂರಿಯಾಗಿ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದಾರೆ. ಆದರೆ ಯುಗಾದಿ ಹಬ್ಬದ ದಿವಸನೇ ಭೂಮಿ ಹೊರಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಭೂಮಿ ಜೊತೆ ಭಾಗ್ಯಮ್ಮನೂ ಜೈಲ್ಗೆ ಹೋಗ್ತಾ ಇದ್ದಾರಲ್ವ, ಭೂಮಿನ ಬಿಟ್ಟು. ಸೊ ಕೊನೆಯದಾಗಿ ಅಜಿತ್ ಅವರು ಭಾಗ್ಯಮ್ಮನ ಹತ್ರ ಕೇಳೋದು ಇಷ್ಟೇ, ನಿಮಗೆ ಭೂಮಿ ಈ ಭೂಮಿ ಸಿಕ್ಕಾಗ ಯಾವ ರೀತಿ ಇದ್ಲು ಮತ್ತು ಅವಳಿಂದ ಏನಾದರೂ ನಿಮ್ಗೆ ದೊರಕಿತ್ತಾ, ಆ ಒಂದು ಸಾಕ್ಷಿ ಇದ್ರೆ ಕೊಡಿ ಅಂದಾಗ, ಸಾಹೇಬ್ರೆ ನನಗೆ ಅವ್ರು ಸಿಕ್ಕಾಗ ವೀರಣ್ಣ ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ನೆಕ್ಲೆಸ್ಸು ಮತ್ತು ಇವಳು ಬಟ್ಟೆಗಳೆಲ್ಲ ಕಳೆದೋಗಿದೆ, ಆದರೆ ನೆಕ್ಲೆಸ್ಸು ಎಲ್ಲಿದೆಯೋ ಗೊತ್ತಿಲ್ಲ ಅಂದಾಗ, ನಿಮಗೆ ಅದ್ರ ನೆನಪೇನಾದರೂ ಇದೆಯಾ, ಅದನ್ನು ನೀವು ಚಿತ್ರ ಬಿಡಿಸಿ ತೋರಿಸ್ತೀರಾ ಅಂದ್ಬಿಟ್ಟು ಅಜಿತ್ ಕೇಳ್ತಾರೆ. ಈಗ ಭಾಗ್ಯಮ್ಮ ಅದನ್ನು ಬಿಡಿಸಿ ತೋರಿಸಿದ್ದಾರೆ. ಭೂಮಿನೂ ಅದನ್ನು ನೋಡಿ ಈ ಒಂದು ನೆಕ್ಲೆಸ್ ನನ್ನ ಹತ್ರನೇ ಇದೆ ಅಂದ್ಬಿಟ್ಟು ಹೇಳಿದ್ದಾಳೆ. ಈಗ ಭೂಮಿನೇ ಮನಸ್ವಿನಿ ಅನ್ನೋದು ಗೊತ್ತಾಗ್ತಾ ಇದೆ. ಬನ್ನಿ, ಭೂಮಿ ಇನ್ನೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ನೋಡೋಣ ಆ ಸಂಚಿಕೆ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ನಮ್ಮ ಅಜಿತ್ ಮತ್ತು ಭೂಮಿ ಅವ್ರ ಮನೆಯಲ್ಲಿ ಅದ್ದೂರಿಯಾಗಿ ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ಭೂಮಿ ಮತ್ತು ಅಜಿತ್ಗೆ ಮಾತ್ರ ಬೇಸರ, ಮೌನ. ಯಾಕೆ ಅಂದರೆ ಭೂಮಿ ಇವತ್ತು ಭಾಗ್ಯಮ್ಮ ಹೋದರೆ ನಾಳೆ ಭೂಮಿ ಮನೆ ಬಿಟ್ಟು ಹೋಗ್ಬಿಡ್ತಾಳ ಅನ್ನೋದು ಅಜಿತ್ ಅವರ ನೋವಾದರೆ, ಭೂಮಿಗೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ ಅನ್ನೋದು ತುಂಬ ನೋವಾಗಿರುತ್ತೆ. ಅಜಿತ್ ಮತ್ತು ಭೂಮಿಗೆ ಮಾತ್ರ ಶ್ರವಣ್ ಅವರು ಬಟ್ಟೆ ಯಾಕೆ ತಂದಿರಲ್ಲ ಅಂದರೆ, ಭೂಮಿ ನಾನು ಸಾಹೇಬ್ರಿಗೆ ಬಟ್ಟೆ ತಂದು ಕೊಡ್ತೀನಿ ಅಂತೇಳ್ಬಿಟ್ಟು ಭೂಮಿನೇ ಒಪ್ಕೊಂಡಿರ್ತಾಳೆ. ಇನ್ನು ಅಜಿತ್ ಖುದ್ದಾಗಿ ಹೋಗಿ ಭೂಮಿಗೆ ಸೀರೆ, ಒಡವೆ ಎಲ್ಲನೂ ಸಹ ತಂದು ಕೊಟ್ಟಿರ್ತಾರೆ. ಮತ್ತು ಅದರಲ್ಲಿ ಒಂದು ಲೆಟ್ರ್ ಸಹ ಬರೆದಿರ್ತಾರೆ. ಭೂಮಿ, ನೀನು ಎಲ್ಲೇ ಇದ್ದರೂ ನಿನಗೆ ಕಹಿ ಕಡಿಮೆ ಇರಲಿ, ಬೆಲ್ಲ ಜಾಸ್ತಿ ಇರಲಿ, ಇಷ್ಟು ದಿನ ನೀನು ನಮ್ಮನೇಲಿದ್ದೆ, ಮುಂದಿನ ಯುಗಾದಿಗೆ ನಮ್ಮನೇಲಿ ಇರ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದರೆ ನಿನ್ನ ಜೀವನ ತುಂಬ ಬರೀ ಸಿಹಿ ತುಂಬಿರಲಿ, ನೀನಿದ್ದಷ್ಟು ದಿನ ನನ್ನ ಜೀವನದಲ್ಲಿ ಸಿಹಿನ ತುಂಬಿದ್ಯಾ ಅಂದ್ಬಿಟ್ಟು ಪತ್ರನ ಬರೆದು ಭೂಮಿಗೆ ಶುಭಾಶಯನ ಕೋರಿರ್ತಾರೆ ಅಜಿತ್ ಸಾಹೇಬರು. ಇನ್ನು ಮನೆ ಮಂದಿ ಎಲ್ಲ ಯುಗಾದಿ ಹಬ್ಬಕ್ಕೆ ರೆಡಿಯಾಗಿ ಹಬ್ಬನ ಜೋರಾಗಿ ಆಚರಿಸ್ತಾರೆ. ಶಾರದಾ ಶ್ರವಣ್ ತಂದ್ಕೊಂಡಂಥ ಸೀರೆನ ಹಾಕ್ಕೊಂಡು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇರ್ತಾರೆ. ಶ್ರವಣ್ಗೆ ಶಾರದಾ ಮೇಲೆ ತುಂಬಾ ಪ್ರೀತಿ, ಆದರೆ ಶ್ರವಣ್ ಕಂಡ್ರೆ ಶಾರದಾಗೆ ಭಯ, ಮತ್ತು ಈಗೀಗ ಸ್ವಲ್ಪ ಮೆಮೊರಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಕೊನೆಗೆ ಹಬ್ಬ ಎಲ್ಲ ಮುಗಿಸ್ಕೊಂಡ್ಮೇಲೆ ಶ್ರವಣ್ ಮತ್ತು ಶಾರದಾ ಒಂದು ರೀತಿ ಒಳ್ಳೆ ರೀತಿ ಇರೋ ಥರ ಕಾಣಿಸ್ಕೊಂಡ್ರೆ, ನಮ್ಮ ಅಜಿತ್ ಮತ್ತು ಭೂಮಿ ಒಂದು ಒಳ್ಳೆ ಜೋಡಿ, ಒಂದು ಫೋಟೋ ತೆಗಿಬೇಕು, ಇನ್ನು ಸತ್ಯನ ಎಲ್ಲ ವಿಡಿಯೋ ಮಾಡಾಕಿರ್ತಾರೆ. ಸೊ ವಿಡಿಯೋ ಮಾಡಿಡ್ತಾ ಇರ್ತಾರೆ. ಭೂಮಿ ಮತ್ತು ಅಜಿತ್ ದೂರ ಆಗೋ ಸಂದರ್ಭ ಬರುತ್ತೆ. ಮತ್ತು ಅಜಿತ್ ಹಬ್ಬದ ದಿವಸನೇ ಭಾಗ್ಯಮ್ಮ ಅವ್ರನ್ನ ಜೈಲಿಗೆ ಬಿಡಬೇಕಾಗಿರೋ ಒಂದು ಪರಿಸ್ಥಿತಿನೂ ಬರುತ್ತೆ. ಆ ಒಂದು ನಿಟ್ಟಲ್ಲಿ ಅಜಿತ್ ಅವರು ಭಾಗ್ಯಮ್ಮನ ಹತ್ರ ಒಂದು ಪ್ರಶ್ನೆನ ಕೇಳ್ತಾರೆ. ವೀರಣ್ಣ ಅವ್ರಿಗೆ ಭೂಮಿ ಸಿಕ್ಕಿದಾಗ ವೀರಣ್ಣ ನಿಮಗೆ ಏನೇನೆಲ್ಲ ಹೇಳಿದ್ರು, ಭೂಮಿ ವಸ್ತುಗಳು ಏನೇನೆಲ್ಲ ಇತ್ತು ಭಾಗ್ಯಮ್ಮ ಅವರೇ, ಅದ್ರ ಬಗ್ಗೆ ಹೇಳ್ತೀರಾ ಅಂದ್ಬಿಟ್ಟು ಕೇಳಿದಾಗ, ಹೇಳ್ತೀನಿ ಸಾಹೇಬ್ರೆ, ಭೂಮಿ ಸಿಕ್ಕಾಗ 3 ವರ್ಷದ ಹುಡುಗಿ, ಅವಾಗ ಅವಳ ಹತ್ರ ಒಂದು ಕೊಳ್ಚೆ ಇತ್ತು ಚಿನ್ನದ್ದು, ಮತ್ತು ಅವಳ ಬಟ್ಟೆ, ಕಾಲುಗೆಜ್ಜೆ, ಕೈ ಬಳೆ, ಮತ್ತು ಇವ್ರಿಗೆ ನಮ್ಮ ಯಜಮಾನರಿಗೆ ಕೊಟ್ಟಿದ್ರಲ್ಲ ಹೆಂಗಸು ಈ ಹುಡುಗಿನ ಅಂದರೆ ಭೂಮಿನ, ಅವಾಗ ಒಂದು ವಜ್ರದ ನೆಕ್ಲೆಸ್ನ ಕೊಟ್ಟಿದ್ರು, ಈ ಮಗುನ ಜೋಪಾನವಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ ಅಂದ್ಬಿಟ್ಟು ಅಲ್ಲಿ ಭಾಗ್ಯಮ್ಮ ಹೇಳ್ತಾರೆ. ಹೌದಾ, ಹಾಗಿದ್ರೆ ವೀರಣ್ಣ ಆ ಒಂದು ನೆಕ್ಲೆಸ್ನ ಎಲ್ಲಿಟ್ಟಿದ್ರು, ಯಾವ ರೀತಿ ಇತ್ತು ಅಂತ ನಿಮ್ಗೆ ಏನಾದರೂ ಗೊತ್ತಾ? ಆ ನೆಕ್ಲೆಸ್ ಏನಾದರೂ ಸಿಕ್ಕಿದ್ರೆ ಭೂಮಿ ನಿಜವಾದ ತಂದೆ ತಾಯಿ ಯಾರು ಅನ್ನೋದನ್ನ ಹುಡ್ಕೋದು ತುಂಬ ಸುಲಭ ಆಗುತ್ತೆ ಅಂದ್ಬಿಟ್ಟು ಭಾಗ್ಯಮ್ಮ ಅವ್ರಿಗೆ ಅಜಿತ್ ಅವರು ಪ್ರಶ್ನೆ ಕೇಳ್ತಾರೆ. ಇನ್ನು ಭೂಮಿನೂ ಸಹ ಅಲ್ಲೇ ಇರ್ತಾಳಲ್ಲ, ಸಾಹೇಬ್ರೆ ಅಮ್ಮ ಬಿಡಿಸಿರೋ ನೆಕ್ಲೆಸ್ಸು ನಾನು ನೋಡಿದ್ದೀನಿ, ಇದನ್ನು ನನಗೆ ಸಿಕ್ಕಿತ್ತು ಅಂದ್ಬಿಟ್ಟು ಹೇಳಿದಾಗ, ಹೌದಾ ಎಲ್ಲಿ ಸಿಕ್ಕಿತ್ತು ಅಂದ್ಬಿಟ್ಟು ಭೂಮಿ ಕೇಳಿದಾಗ, ಸಾಹೇಬ್ರೆ ಅದನ್ನು ನಾನೇ ಖುದ್ದಾಗಿ ಲಾಕರಲ್ಲಿ ಇಟ್ಟಿದ್ದೀನಿ, ಮಿಸ್ ಆಗೋಗ್ಬಿಡುತ್ತೆ, ನನ್ನ ವಸ್ತುಗಳೆಲ್ಲ ಕಳೆದೋಗಿದಾವಲ್ವಾ, ಇದು ಕಳೆದೋಗ್ಬಿಡುತ್ತೆ ಅಂದ್ಬಿಟ್ಟು ಅಂದಾಗ, ಹೌದಾ ಹಾಗಿದ್ರೆ ಆ ನೆಕ್ಲೆಸ್ನ ಮೊದಲು ನನಗೆ ಕೊಡು, ಅದರಲ್ಲಿ ನಿಮ್ಮ ತಂದೆ ತಾಯಿ ಯಾರು ಅನ್ನೋದನ್ನ ಕಂಡುಹಿಡಿಯೋಕ್ಕೆ ನಮ್ಗೆ ಹೆಲ್ಪ್ ಆಗ್ಬೋದು ಅಂತೇಳ್ಬಿಟ್ಟು ಅಜಿತ್ ಕೇಳ್ತಾರೆ. ಸರಿ ಆಯಿತು ಸಾಹೇಬ್ರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಭಾಗ್ಯಮ್ಮಗೆ ಗೊತ್ತಿರಲ್ಲ ಅಜಿತ್ ಭೂಮಿ ದೂರ ಆಗೋದು. ಭಾಗ್ಯಮ್ಮ ಎಲ್ಲ ಮುಗಿಸ್ಕೊಂಡು ಈ ಕಡೆ ಅಜಿತ್ ಭೂಮಿ ಕಣ್ಣೀರು ಇಡ್ತಿದ್ರೆ, ಅವರಿಬ್ರು ಆಶೀರ್ವಾದನ ತಗೊಂಡು, ಭಾಗ್ಯಮ್ಮ ನಾನು ನೆಕ್ಸ್ಟ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಅಷ್ಟರಲ್ಲಿ ನೀವು ಅಪ್ಪ ಅಮ್ಮ ಆಗಬೇಕು, ನಾನೊಂದು ಪುಟ್ಟು ಮಗು ನೋಡಬೇಕು ನಿಮ್ಮ ಮಗು ಅಂತೇಳ್ಬಿಟ್ಟು ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಇನ್ನು ಭೂಮಿನೂ ಸಹ ನಾನು ಬರ್ತೀನಿ ಸಾಹೇಬ್ರೆ ಅಲ್ಲಿವರೆಗೂ ಅಂತೇಳ್ಬಿಟ್ಟು ಜೊತೆಗೆ ಹೋಗ್ತಾಳೆ. ಸ್ಟೇಷನಲ್ಲಿ, ಸಾಹೇಬ್ರೆ ಇವತ್ತು ಅಮ್ಮ ಜೈಲ್ಗೇನೋ ಓದ್ಲು, ನಂದು ಕೊನೆ ದಿನ, ನಾನು ಹೊರಟ್ಬಿಡ್ಲ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಪ್ರಶ್ನೆ ಕೇಳಿದಾಗ, ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯ ಭೂಮಿ ಇಷ್ಟು ಬೇಗ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಕಾಲಾವಧಿ ಮುಗಿದ್ಮೇಲೆ ಆ ದೇವರು ನಮ್ಮನ್ನೇ ಬಿಡಲ್ಲ, ಕಾಲ ಮುಗಿದ್ಮೇಲೆ ಇನ್ನು ನಾವಿಬ್ರು ಹಾಕ್ಕೊಂಡಿರೋ ಒಂದು ಅಗ್ರಿಮೆಂಟು ಇವತ್ತಿಗೆ ಮುಗೀತಿದೆ ಅಂತೇಳ್ಬಿಟ್ಟು ಆ ಒಂದು ಫೈಲ್ನ ಭೂಮಿ ತೋರಿಸ್ತಾಳೆ. ಸೊ ಇದರಲ್ಲಿ ಯಾರಿಗೆ ಪ್ರೀತಿ ಆದ್ರೂ ಸಹ ಪ್ರೀತಿ ಆದ್ರೂ ಸಹ ಅದಕ್ಕೇನು ಪ್ರೀತಿ ಆದರೆ ಪ್ರೀತಿ ಹಂಗೆ ಮುಂದುವರ್ಕೊಂಡು ಹೋಗಬೇಕು ಅಂತ ಇತ್ತು, ಅದರಲ್ಲಿ ನನಗೂ ಪ್ರೀತಿ ಆಗಿಲ್ಲ, ನಿಮಗೂ ಪ್ರೀತಿ ಆಗಿಲ್ಲ ಸಾಹೇಬ್ರೆ, ಹಂಗಾದರೆ ಈ ಒಂದು ಕಾಂಟ್ರಾಕ್ಟ್ ಮದುವೆ ಇಲ್ಲಿಗೆ ಅಂತ್ಯ ಆಗುತ್ತೆ, ಇನ್ನು ಮುಂದೆ ನಾನು ಇಲ್ಲಿದ್ದರೂ ಪ್ರಯೋಜನ ಇಲ್ಲ ಅಲ್ವಾ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಂದರೆ ನಾವು ಈ ಕಾಂಟ್ರಾಕ್ಟ್ ಮದುವೆ ಆಗಿದ್ದೆ ನಿಮ್ಮ ಅಮ್ಮನ್ನ ಜೈಲಿಂದ ಬಿಡಿಸ್ಲಿಕ್ಕೆ, ನಾನು ಈ ಜನ ಬೇರೆಯವ್ರ ಮದುವೆ ಆಗಲಿ ಅಂತೇಳ್ಬಿಟ್ಟು, ಸೊ ಅದ್ಯಾವುದು ಇನ್ನೂ ಆಗೇ ಇಲ್ವಲ್ಲ ಭೂಮಿ ಅಂದಾಗ, ಗೊತ್ತಿಲ್ಲ ಸಾಹೇಬ್ರೆ, ಕೆಲವೊಂದು ಸತಿ ನಾವು ಹೇಳ್ದೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ಟೈಮ್ ಬಂದ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಕೊನೆಗೂ ನನ್ನ ಬಿಟ್ಟು ಹೋಗ್ಬಿಡ್ತೀಯ ಭೂಮಿ ಅಂತೇಳ್ಬಿಟ್ಟು ಅಜಿತ್ ಕಣ್ಣೀರು ಹಾಕೊಂಡು ಕೇಳ್ತಿದ್ರೆ,
ಇನ್ನು ಈ ಕಡೆ ಭೂಮಿ ನೀನು ಹೋಗೋದಕ್ಕಿಂತ ಮುಂಚೆ ಆ ನೆಕ್ಲೆಸ್ನ ನನಗೆ ಕೊಡು, ನಿಮ್ಮ ತಂದೆ ತಾಯಿ ಯಾರು ಅಂತ ಹುಡುಕ್ಸ್ತೀನಿ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಲಾಕರಲ್ಲಿರೋ ನೆಕ್ಲೆಸ್ನ ತಂದು ಭೂಮಿ ಅಜಿತ್ ಕೈಗೆ ಕೊಟ್ಟಾಗ ಈ ನೆಕ್ಲೆಸ್ನ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತೇಳ್ಬಿಟ್ಟು ಅಜಿತ್ಗೆ ಅನ್ನಿಸ್ತಾ ಇರುತ್ತೆ. ಗೊತ್ತಿಲ್ಲ ಸಾಹೇಬ್ರೆ, ಇದನ್ನು ನಮ್ಮ ಅಪ್ಪನಿಗೆ ಆ ಹೆಂಗಸು ಕೊಟ್ಟಿದ್ರಂತೆ, ಅವ್ರು ಯಾರೋ ನಮ್ಮಮ್ಮನೋ ಯಾರೋ ನನಗೆ ಗೊತ್ತಿಲ್ಲ, ಆದರೆ ಈ ನೆಕ್ಲೆಸ್ ಮಾತ್ರ ನನ್ನ ಹತ್ರ ಇದೆ ಅಂದ್ಬಿಟ್ಟು ಭೂಮಿ ಕೊಡ್ತಾಳೆ. ಈಗ ಅಜಿತ್ಗೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಭೂಮಿನೇ ಮನಸ್ವಿನಿ ಅಂತ ಗೊತ್ತಾದರೆ ನಮ್ಮ ಅಜಿತ್ ಸಾಹೇಬರು ಭೂಮಿನ ದೂರ ಮಾಡ್ಕೋತಾರ? ಡೆಫಿನೆಟ್ಲಿ ಇಲ್ಲ. ಇನ್ನು ಈ ಫ್ರಾಡ್ ಅಶ್ವಿನಿಗೆ ಗೇಟ್ ಪಾಸ್ ಕೊಟ್ಟು ಶ್ರವಣ್ ಮತ್ತು ನಮ್ಮ ಶಾರದಾ ಮಗಳು ಭೂಮಿ ಅನ್ನೋದೇ ಸತ್ಯ ಗೊತ್ತಾಗುತ್ತೆ. ಇನ್ನು ದೇವಯಾನಿಯ ಮುಖವಾಡ ಕಳಚಿ ಬೀಳುತ್ತೆ. ಸೊ ಆ ಒಂದು ಸತ್ಯತೆಗಳನ್ನ ತಿಳ್ಕೊಳ್ಳೋ ಒಂದು ತುದಿ ಹಂತದಲ್ಲಿ ನಮ್ಮ ಅಜಿತ್ ಸಾಹೇಬ್ರಿದ್ದಾರೆ. ಭೂಮಿನ ಅಷ್ಟು ಸರಳವಾಗಿ ಅಷ್ಟು ಈಸಿಯಾಗಿ ಕಳ್ಕೊಳ್ಳೋಕೆ ಅಜಿತ್ ಅವರು ಸಿದ್ಧ ಇರಲ್ಲ. ಭೂಮಿನ ನನ್ನಲ್ಲೇ ಉಳಿಸ್ಕೋಬೇಕು ಅನ್ನೋದು ಅವರ ಮುಖ್ಯ ಗುರಿಯಾಗಿರುತ್ತೆ. ಅದಕ್ಕೆ ಪೂರಕವಾಗಿ ಈಗ ಈ ಒಂದು ನೆಕ್ಲೆಸ್ ಸಿಕ್ಕಿರೋದ್ರಿಂದ ದೇವಯಾನಿದೆ ಇದು ನಾನೆಲ್ಲೋ ನೋಡಿದ್ದೀನಿ ಇದನ್ನು ನಾನು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾರೆ. ಅದನ್ನು ಸರ್ಚ್ ಮಾಡೋಕ್ಕೆ ಅಂತ ಮನೆಯಲ್ಲಿ ಆಲ್ಬಮ್ನೆಲ್ಲ ಚೆಕ್ ಮಾಡ್ತಾರೆ. ಅದರಲ್ಲಿ ದೇವಯಾನಿ ನೆಕ್ಲೆಸ್ನ ಹಾಕಿರ್ತಾಳೆ. ಅವಾಗ ಗೊತ್ತಾಗುತ್ತೆ, ಓಹೋ ಹಾಗಿದ್ರೆ ನಮ್ಮ ಮನೆಗೆ ಸೇರಿರೋಳೆ ಭೂಮಿ ಅಂದರೆ ಇವಳೇ ನಿಜವಾದ ಮನಸ್ವಿನಿ ಅಂತೇಳ್ಬಿಟ್ಟು ಭಾಗ್ಯಮ್ಮನ ಹತ್ರ ಈ ಫೋಟೋಸ್ನೆಲ್ಲ ತಗೊಂಡೋಗಿ ನಿಮ್ಮ ಭೂಮಿ ಸಿಕ್ಕಾಗ ಯಾವ ರೀತಿ ಇದ್ಲಮ್ಮ ಅಂತೇಳ್ಬಿಟ್ಟು ಫೋಟೋ ತೋರಿಸಿದಾಗ ಅಯ್ಯೋ ಸಾಹೇಬ್ರೆ ಇದು ಭೂಮಿ ಫೋಟೋನೇ ಅಂತೇಳ್ಬಿಟ್ಟು ಭಾಗ್ಯಮ್ಮ ಹೇಳ್ತಾರೆ. ಹಂಗಿದ್ರೆ ಭೂಮಿನೇ ಮನಸ್ವಿನಿನ ಅನ್ನಲು ಸತ್ಯ ಗೊತ್ತಾಗಿ ಅಜಿತ್ ಖುಷಿ ಆಗ್ತಾರೆ. ನೋಡೋಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.